ಎಕ್ಸಾಮಿಗೆ ನಿನ್ನ ಅಪ್ಲಿಕೇಶನ್ ನಂಬರ್ ಕೊಟ್ಟು ನಿನ್ನನ್ನು ಪಾಸ್ ಮಾಡಿಸಿ ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತೀವಿ ಕಣೋ ಅಂತೇಳಿ ಅವನ ಹತ್ರ ನಾವು ದುಡ್ಡು ತಗೊಂಡು ಯಾರೋ ಒಬ್ಬರು ಮೀಡಿಯೇಟ್ ಇದ್ರು ನಿಮ್ಮ ನಂಬರ್ ಇಂಥದ್ದು ನಿಮ್ಗೆ ನಂಬರ್ ಜಾಸ್ತಿ ಆಯಿತು ಏನೋ ಮಾಡಿ ಸೆಲೆಕ್ಟ್ ಆಗೋದು ಮಾಡಿ ಅಂತೇಳಿ ಅವ್ರಿಗೊಂದಷ್ಟು ಕೊಟ್ಟು ನಾವು ಒಂದಷ್ಟು ತಿಳ್ಬೋದು. ಪ್ರಭಾವಿ ಎಂಎಲ್ಸಿ ಪಿಎ ಜೈಲಿಂಗಗೌಡ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಸರ್ಕಾರಿ ಜಾಬ್ ಕೊಡಿಸಬಹುದು ಅಂತ ಹೇಳಿರುವ ಆಡಿಯೋ ಮತ್ತು ವಿಡಿಯೋಗಳು ವೈರಲ್ ಆಗಿವೆ. ವೈರಲ್ ಆದ ಮಾತುಕತೆಯಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಲಕ್ಷಾಂತರ ರೂಪಾಯಿ ಡಿಮ್ಯಾಂಡ್ ಮಾಡಿರೋ ಆರೋಪ ಕೇಳಿಬಂದಿದ್ದು, ಕೆಲ ಅಭ್ಯರ್ಥಿಗಳಿಂದ 25 ಲಕ್ಷ ರೂಪಾಯಿವರೆಗೆ ಹಣ ಕೇಳಲಾಗಿದೆ ಅನ್ನೋ ಮಾತಿದೆ. ಇನ್ನು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಹೆಸರನ್ನು ಬಳಸಿಕೊಂಡು ಪ್ರಭಾವ ಬೀರಿರೋ ಪ್ರಯತ್ನ ನಡೆದಿದೆ ಅನ್ನೋ ಆರೋಪ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಉದ್ಯೋಗಕ್ಕಾಗಿ ವರ್ಷಗಳ ಕಾಲ ಕಷ್ಟಪಟ್ಟು ಓದ್ತಾ ಇರೋ ಅಭ್ಯರ್ಥಿಗಳಲ್ಲಿ ಈ ಘಟನೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಕರಣದ ಸಂಪೂರ್ಣ ತನಿಖೆಗೆ ಒತ್ತಾಯಗಳು ಕೇಳಿಬರುತ್ತಾ ಇವೆ. ಆಡಿಯೋ ಮತ್ತು ವಿಡಿಯೋಗಳ ನೈಜತೆ ಕುರಿತು ಇನ್ನೂ ಅಧಿಕೃತ ದೃಢೀಕರಣವಾಗಬೇಕಾಗಿದ್ದು, ಪ್ರಕರಣ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಅವು ಹಿಂಗೆ ಮಾಡಿದ್ದಾರೆ ಮಾಡಬಹುದು 100% ಮಾಡಬಹುದು. ಅವು ಅಂದ್ರೆ ಸಸ್ಪೆನ್ಸ್ ಆಗಿ ಮಾಡಬೇಕು. ಸೂಕ್ಷ್ಮ ಅವು ಎಕ್ಸಾಮ್ ಮೇಲೆ ಕೂಡ ಅಡ್ಜಸ್ಟ್ ಮಾಡ್ತಿದ್ದಾರೆ. ಅವೆಲ್ಲ ಅದೇ ಫಸ್ಟ್ ಡೀಲಿಂಗ್ ಮಾಡಬೇಕು. ಅದೇ ಅವು ಸ್ಪ್ರೆಡ್ ಆಗಬಾರ್ದು. ಅಪ್ಲಿಕೇಶನ್ ನಂಬರ್ ನಾನು ಕೊಟ್ಟು ಹೊರಟಿಗೆ ಲೆಟರ್ ಹಾಕ್ಸ್ತೀನಿ, ಫೋನ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿಸ್ತೀನಿ. ಅದ್ರ ಮೇಲೆ ಅವ್ರ ಋಣ ಇದ್ರೆ ಸೆಲೆಕ್ಟ್ ಆಗ್ಬಿಡುತ್ತೆ, ಇದರಿಲ್ಲ ಈ ವೆಚ್ಚನ ಏನಿದೆ ನನಗೆ ಕೊಡಕ್ಕೆ ಇದಿದ್ರೆ ನಾನು ಕರ್ಕೊಂಡ್ ಬಾ, ನಾನು ಮಾಡ್ತೀನಿ. ಓಕೆನಾ? ಓಕೆ ಅಣ್ಣ, ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಇವ್ರು ಏನೇ ರೂಲ್ಸ್ ಮಾಡಿದ್ರು ಕೂಡ ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಮಾಡೇ ಮಾಡ್ತಿದ್ದಾರೆ. ಆದ್ರೆ ಹಿಂಗೆ ಸ್ಪ್ರೆಡ್ ಆಗದಂಗೆ ಮಾಡ್ಬೋದು. ಇಂಥವು ಮಾಡಿ ಅರ್ಥ ಆಯ್ತಾ? ಕಾಲ ಆಗಿರುತ್ತೆ, ಅವನ ಅಪ್ಲಿಕೇಶನ್ ಹಾಕಿರ್ತಾನೆ, ಅಪ್ಲಿಕೇಶನ್ ಎಕ್ಸಾಮ್ ಬರುತ್ತೆ. ಎಕ್ಸಾಮಿಗೆ ನಿನ್ನ ಅಪ್ಲಿಕೇಶನ್ ನಂಬರ್ ಕೊಟ್ಟು ನಿನ್ನನ್ನು ಪಾಸ್ ಮಾಡಿಸಿ ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತೀವಿ ಕಣೋ ಅಂತೇಳಿ ಅವನ ಹತ್ರ ನಾವು ದುಡ್ಡು ತಗೊಂಡು ಯಾರೋ ಒಬ್ಬರು ಮೀಡಿಯೇಟ್ ಇದ್ರು ನಿಮ್ಮ ನಂಬರ್ ಇಂಥದ್ದು ನಿಮ್ಗೆ ನಂಬರ್ ಜಾಸ್ತಿ ಆಯಿತು ಏನೋ ಮಾಡಿ ಸೆಲೆಕ್ಟ್ ಆಗೋದು ಮಾಡಿ ಅಂತೇಳಿ ಅವ್ರಿಗೊಂದಷ್ಟು ಕೊಟ್ಟು ನಾವು ಒಂದಷ್ಟು ತಿಳ್ಬೋದು. ಅವನು ಅಲ್ಲಿ ಅನ್ನ ತಿನ್ನೋ ಗುಣ ಇದ್ರೆ ಆಗುತ್ತೆ. ಅನ್ನ ತಿನ್ನೋ ಗುಣ ಇಲ್ಲ ಅಂದರೆ ಅವನಲ್ಲಿ ಸೆಲೆಕ್ಟ್ ಆಗಲ್ಲ. ಆಗ ಅವ್ನು ತಿನ್ಕೊಂಡಿರ್ತಾನಲ್ಲ, ಅಲ್ಲಿ ಕೊಟ್ಟನು ಅವ್ನು ಕೊಡೋದು ನಮ್ಮ ಹತ್ರ ಇಸ್ಕೊಂಡಿದ್ದು ಮಾನವೀಯತೆ ದೃಷ್ಟಿಯಿಂದ ವಾಪಸ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ತೇನೆ. ಆದರೆ ಇವನ್ನೆಲ್ಲನೂ ರೈಟ್ ಮಾಡ್ತೀನಿ ಕೊಟ್ಟಿದ್ದು ಕೊಟ್ಟಿಲ್ಲ ಅಂದ್ಬಿಟ್ಟು ಅವನ ಹತ್ರ ನಾವು ಗಲಾಟೆ ಮಾಡ್ಕೊಳ್ಬೋದು. ನಂಬರ್ ಕೊಟ್ಟಿದ್ದೆ ಅವೆಲ್ಲ ನಂಪಾಟ. ಇಂಥವಕ್ಕೆ ನಂಬಿಕೆ ಇದ್ದು ಆಗ್ತಿದ್ರೆ ಅವ್ರಿಗೂ ಅದೃಷ್ಟ ಇದ್ರಲ್ಲಿ ಆಗ್ಬಿಡುತ್ತೆ. ಇಂಥ ಕೆಲಸ ನಡೀರಿ ಅನ್ನೋದು ನನ್ನ ಅಭಿಪ್ರಾಯ. ನೀವೇ ಅಲ್ವಾ? ನಮ್ಮ ಸಾಹೇಬು ನಮ್ಗೆ ಸಂಬಳ ಕೊಟ್ಟು ಇಟ್ಕೊಂಡಿಲ್ಲ. ನಮ್ಮ ಸಾಹೇಬು ನಮ್ಮ ರಿಲೇಷನ್ನು ಹೇಳಿ ಅಧಿಕೃತವಾಗಿ ಪಿ ಎ ಅಂತ ಹೇಳಿ ಲೆಟ್ರ್ ಕೊಟ್ಟು ಇಟ್ಕೊಂಡಿದ್ದಾರೆ. ಒಂದ್ಸಾರಿ ಇದ್ರಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ, ಸೈನ್ ಮಾಡಿ ಅಂತಂದ್ರೆ ಮಾಡ್ಬೇಕಾಗ ಮಾಡಿದ್ಮೇಲೆ ಹೊರಟಿ ನಮ್ಮ ಸಾಹೇಬ್ರ ಮಾತು ಮೀರಿ ಏನು ಮಾಡಲ್ಲ. ನಮ್ಮ ಸಾಹೇಬ್ರ ಕೈಲಿ ಅವನು ಅಪಾಯಿಂಟ್ ನಂಬರು ಅವನ ಅಪ್ಲಿಕೇಶನ್ ನಂಬರ್ ಎಲ್ಲ ಹಾಕಿ ಇವ್ನ ಆಯ್ಕೆ ಮಾಡಿ ಅಂತೇಳಿ ಲೆಟರ್ ಹಾಕ್ಬಿಟ್ಟು ಫೋನ್ ಮಾಡಿಸ್ತೀನಿ. ಸಾಹೇಬ್ರಂತೂ ಈಗ ಅವ್ರು ಇಲ್ಲ ತಾನೆ, ಇಲ್ಲಿ ಈ ಕಡೆಗೆ ಬರ್ರಿ. ಈಗ ಏನ್ ಗೊತ್ತಾ, ಅವು ಬಹಳಷ್ಟು ಕಂಡೀಷನ್ ಇದಾವೆ. ಅದ್ರದ್ದು ಕೆಲ್ಸದ್ದು ಬಹಳ ಕಂಡೀಷನ್ ಇದೆ. ಅದೇನು ಗಲಾಟೆ ನಡೀತಿದೆ ಎಲ್ಲ. ಹೊರಟ್ಟಿ ಏನ್ ಮಾಡಿದಾನ, ಅವ್ನಿಗೆ ಬೇಕಾದವ್ರನ್ನ ಇದ್ ಮಾಡ್ಕೊಂಡಿದಾನಂತ. ಅದು ಬಹಳ ಕಂಡೀಷನ್ ಇದೆ. ಬಟ್ ಬೇಕಾದ್ರೆ ಏನು ಒಂದು 25 ಗಂಟೆ ನಡೀತಿದಾವ ಅವು. 25 ಲಕ್ಷ ಗಂಟ ಅಲ್ಲಿ ಗಂಟ ನಡೀತಿದಾವು. ಸುಮ್ನೆ ಅವೆಲ್ಲ ಬಹಳ ಕಷ್ಟ ಇದೆ.
ಬಹಳ ಕಷ್ಟ ಇದೆ. ನೋಡೋಣ, ಈಗ ಮಾಡಿರೋದಂತೂ ಬಹಳ ಕಷ್ಟ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.